ಸೊ ಇವತ್ತು ಬಿ.ಆರ್. ಪಾಟೀಲ್ ಅವ್ರನ್ನ ಕರೆಸಿದ್ರು 35 ನಿಮಿಷ ಮಾತನಾಡಿ ಆಯಿತು. ಅದಾದ ನಂತರ ರಾಜುಕ್ಕಾಗಿ ಅವ್ರಿಗೆ ಕೊಟ್ಟಿದ್ರು. ಬಟ್ ಅವ್ರಿಗೆ ರಾತ್ರಿ ಹೇಳಿರೋದ್ರಿಂದ ಅವ್ರದ್ದು ಇವತ್ತೇನೋ ಕಾರ್ಯ ಮೊದಲೇ ನಿಗದಿ ಆಗಿಬಿಟ್ಟಿತ್ತಂತೆ, ಬೇರೆ ಕಾರ್ಯಕ್ರಮ. ಹಾಗಾಗಿ ಅವ್ರು ನಾನು ಈಗ ಬರೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಇನ್ನುಳಿದಂಥ ಶಾಸಕರನ್ನೆಲ್ಲ ಇವತ್ತು ಸುರ್ಜೇವಾಲಾ ಅವರು 1 to 1 ಅಂತೆ. ಯಾಕೆ 1 to 1? ಸ್ವಾಮಿ ಕಾರ್ಯ ಸ್ವಕಾರ್ಯ ಏನಾದರೂ ಇದೆಯಾ? ಏನಪ್ಪ, ಇರಬಹುದೇನೋ, ಇರ್ಲಿಕ್ಕೂ ಇಲ್ವೇನೋ. ನಾಳೆ ಏನೋ ಸಚಿವರಂತೆ. ಇವತ್ತು ಇವ್ರು ಮಾತನಾಡಿರೋ ಎಲ್ಲ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕೋಲಾಹಲ. ಇಂದಿನಿಂದ 3 ದಿನ ರಾಜ್ಯದಲ್ಲಿ ಸುರ್ಜೇವಾಲಾ ಅಸಮಾಧಾನಿತ ಶಾಸಕರ ಭೇಟಿಗೆ ಮೊದಲ ಅವಕಾಶ. ನಾಳೆ ಸಚಿವರ ಜೊತೆಗೆ ಮಾತುಕತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನಕ್ಕೆ ಮದ್ದುವರಿಯಲು ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮುಂದಾಗಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರ ಬಹಿರಂಗ ಹೇಳಿಕೆ ಹಾಗೂ ಅಸಮಾಧಾನ ಹೈಕಮಾಂಡ್ ಪಾಲಿಗೂ ಕೂಡ ಮುಜುಗರ ಉಂಟು ಮಾಡಿತ್ತು. ಆದ್ದರಿಂದ ರಾಜ್ಯದ ಕಾಂಗ್ರೆಸ್ ಶಾಸಕರ ದೂರು ಆಲಿಸಲು ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆಗೆ 1 to 1 ಮೀಟಿಂಗ್ಗೆ ಮುಂದಾಗಿದ್ದು, ಅಸಮಾಧಾನಿತ ಶಾಸಕರಿಗೆ ಮೊದಲ ಆದ್ಯತೆಯನ್ನ ನೀಡಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿರುವಂತಹ ಉಸ್ತುವಾರಿ ಸುರ್ಜೇವಾಲಾ ಎಲ್ಲಾ ಕಾಂಗ್ರೆಸ್ ಶಾಸಕರ ದೂರನ್ನ ಆಲಿಸಲಿದ್ದಾರೆ. ಅಲ್ಲದೆ ಜಿಲ್ಲಾವಾರುಗಾಗಿ ಉಳಿದ ಜಿಲ್ಲೆಯ ಶಾಸಕರಿಗೂ ಕೂಡ ಸಮಯವನ್ನ ನೀಡಿದ್ದು, ಶಾಸಕರ ದೂರು ಆಲಿಸಲಿದ್ದಾರೆ. ಆ ಮೂಲಕ ಸಮಸ್ಯೆಯ ಮೂಲ ಅರಿಯುವುದು ಎಐಸಿಸಿಯ ಲೆಕ್ಕಾಚಾರವಾಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಇದು ಸಂಘಟನಾತ್ಮಕ ಸಭೆ, ಇದು ನಿರಂತರವಾದ ಪ್ರಕ್ರಿಯೆ ಎಂದಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅಂತ ಸ್ಪಷ್ಟನೆ ನೀಡಿದ್ದಾರೆ. So this is a continuous exercise for introspection and development of the state and for ensuring that we are able to do best for our people. About some leadership change etc. are only a figment of your imagination. This is an organizational exercise we are undertaking. ರಾಜ್ಯಕ್ಕೆ ಬಂದಿರುವಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆ 1 to 1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಶಾಸಕರ ಅಸಮಾಧಾನದ ಮೂಲ ಏನು ಅನ್ನೋದನ್ನ ತಿಳಿಯುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿತ್ತು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಜ್ಯಕ್ಕೆ ಬಂದು ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಪವರ್ ಶೇರಿಂಗ್ ಅನ್ನೋದು ಕೇವಲ ಊಹಾಪೋಹ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಉಸ್ತುವಾರಿ ಭೇಟಿ ಮಾಡಿದ ಬಿ.ಆರ್. ಪಾಟೀಲ್, ಹೇಳಬೇಕಾದ್ದನ್ನ ಹೇಳಿದ್ದೇನೆ. ಸುರ್ಜೇವಾಲಾ ನೋಟ್ ಮಾಡಿಕೊಂಡಿದ್ದಾರೆ. 35 ನಿಮಿಷ ಉಸ್ತುವಾರಿ ಜೊತೆಗೆ ಪ್ರತ್ಯೇಕ ಸಭೆ. ವಸತಿ ಇಲಾಖೆಯ ಗೋಲ್ಮಾಲ್ ಬಯಲಿಗೆಳೆದು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಿಸಿದ್ದ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಉಸ್ತುವಾರಿ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ರು. ಸುಮಾರು 35 ನಿಮಿಷಗಳ ಕಾಲ ಮಾತನಾಡಿದ ಬಿ.ಆರ್. ಪಾಟೀಲ್, ನನಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು. ಸುರ್ಜೇವಾಲಾ ಜೊತೆಗೆ ದೀರ್ಘ ಚರ್ಚೆ ನಡೀತು. ನಾನು ಹೇಳಬೇಕಾದ್ದನ್ನ ಹೇಳಿದ್ದೇನೆ. ಅವರು ಕೆಲವೊಂದು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿದ್ದು. ದುಃಖನೂ ಇಲ್ಲ, ಖುಷಿನೂ ಇಲ್ಲ ಅಂತ ಸುರ್ಜೇವಾಲಾ ಭೇಟಿ ಬಳಿಕ ಹೇಳಿದ್ದಾರೆ. ನನಗೆ ಹೈಕಮಾಂಡ್ನಿಂದ ಕರೆ ಬಂದಿತ್ತು. ಮಾನ್ಯ ಸುರ್ಜೇವಾಲಾ ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರ ಜೊತೆಗೆ ದೀರ್ಘವಾದಂಥ ಚರ್ಚೆ ಆಯಿತು. ನಾನು ಹೇಳಬೇಕಾದದ್ದನ್ನೆಲ್ಲ ಅವರಿಗೆ ಹೇಳಿದ್ದೇನೆ. ಅವರೆಲ್ಲರೂ ನನ್ನ ವಿಷಯಗಳನ್ನು ನೋಟ್ ಮಾಡಿಕೊಂಡಿದ್ದಾರೆ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಏನು ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟು. ಇವತ್ತು ಸಭೆಗೆ ಬಾರದ ರಾಜು ಕಾಗೆ, ನಾಳೆ ಸುರ್ಜೇವಾಲಾ ಜೊತೆಗೆ ಸಭೆ. ಇನ್ನು ಮತ್ತೋರ್ವ ಅಸಮಾಧಾನಿತ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸಹ ಪ್ರತಿಕ್ರಿಯಿಸಿದ್ದು, ಸುರ್ಜೇವಾಲಾ ಅವರು ಭೇಟಿಗೆ ಕರೆದಿದ್ದಾರೆ, ಹೋಗಿ ಭೇಟಿ ಆಗ್ತೀನಿ. ಸುರ್ಜೇವಾಲಾ ಸಭೆಗೆ ಬರುವಂತೆ ನಿನ್ನೆ ರಾತ್ರಿಯಷ್ಟೇ ನನಗೂ ಮಾಹಿತಿ ಬಂದಿದೆ. ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, ಹೀಗಾಗಿ ಇಂದು ಹೋಗಲು ಆಗಲ್ಲ. ನಾಳೆ ಬೆಳಗ್ಗೆ ಹೋಗಿ ಭೇಟಿ ಆಗ್ತೀನಿ. ಸುರ್ಜೇವಾಲಾ ಏಕೆ ಕರೆದಿದ್ದಾರೆ ಗೊತ್ತಿಲ್ಲ, ಅವರೇನು ಕೇಳ್ತಾರೆ ಎಲ್ಲದಕ್ಕೂ ಕೂಡ ಉತ್ತರಿಸ್ತೀನಿ ಅಂದಿದ್ದಾರೆ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ, ಹೇಳಿದ್ದೀನಿ ಅವರಿಗೆ. ಇನ್ನು ಶಾಸಕರ ಅಸಮಾಧಾನದ ವಿಚಾರವಾಗಿ ಆಗಿರುವ ಬೆಳವಣಿಗೆ ಎಐಸಿಸಿ ಮಟ್ಟದಲ್ಲೂ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಇಂತಹ ಬೆಳವಣಿಗೆ ಆಗದಂತೆ ತಡೆಯಲು ಎಐಸಿಸಿಯೇ ಸ್ವತಃ ಅಖಾಡಕ್ಕಿಳಿದಿದೆ. ಶಾಸಕರ ಅಸಮಾಧಾನದ ಮೂಲ ಏನು ಅಂತ ತಿಳಿದು ಪರಿಹಾರ ಸೂಚಿಸುವುದೇ ಈ ಸಭೆಯ ಉದ್ದೇಶವಾಗಿದೆ. ಸುರ್ಜೇವಾಲಾ ಎಲ್ಲಾ ಶಾಸಕರ ಜೊತೆಗೆ 1 to 1 ಮೀಟಿಂಗ್ಗೆ ಮುಂದಾಗಿದ್ದು, 3 ದಿನದ ಸಮಯಾವಕಾಶ ಮಾಡಿಕೊಂಡು ಬಂದಿದ್ದಾರೆ. ಶಾಸಕರು ಸಹ ಎಐಸಿಸಿ ನಾಯಕರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ದು, ತಮ್ಮ ಅಭಿಪ್ರಾಯ ಮುಕ್ತವಾಗಿ ವ್ಯಕ್ತಪಡಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಇಲ್ಲ, ಎಲ್ಲ MLAsಗೂ ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ದಾರೆ. ಭಾಳ ದಿನಗಳಾದ್ಮೇಲೆ ಫಸ್ಟ್ ಟೈಮ್ MLAsನ ಕರೆದು ಅವರ ಅಭಿಪ್ರಾಯನ ಮತ್ತು ಅವರು ವಿಚಾರಗಳಿಗೆ ಸಮಯ ಕೊಡಬೇಕು ಅಂತ ಆಲೋಚನೆ ಮಾಡಿರೋದು. ಅದನ್ನು ಐ ರಿಯಲಿ ಅಪ್ರಿಷಿಯೇಟ್. ಅದನ್ನು ನಾನು ತುಂಬ ಗೌರವಿಸ್ತೀನಿ, ಅವರು ಅವಕಾಶ ಕೊಟ್ಟಿರೋದನ್ನು. ಒಳ್ಳೇದಿದೆ, ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕೂಡ ನಾಳೆ ಬೆಳಗ್ಗೆ ಫಸ್ಟ್ ರೌಂಡಲ್ಲಿ ನನ್ನೇ ಕರೆದಿದ್ದಾರೆ 10 ಗಂಟೆಗೆ ಸುರ್ಜೇವಾಲಾ ಸಾಹೇಬರು. ನಾನು ಸುರ್ಜೇವಾಲಾ ಸಾಹೇಬ್ನ ಮೀಟ್ ಮಾಡ್ತಾ ಇದ್ದೀನಿ. ಇಲ್ಲ ಯಾರ್ಯಾರ ಅಭಿಪ್ರಾಯ ಏನಿದೆ ಅನ್ನೋದು ಸರ್ಕಾರದ ಬಗ್ಗೆ
ಮಂತ್ರಿಗಳ ಬಗ್ಗೆ ಎಲ್ಲ ಶಾಸಕರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಕೂಡ ಹೇಳ್ಬೇಕಾಗ್ತದೆ ಹೈಕಮಾಂಡಿಗೆ. ಶಾಸಕರುಗಳಿಗೆ ಅವರ ಮನಸ್ಸಲ್ಲಿರೋದನ್ನು ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅದೇ ರೀತಿ ನನಗೂ ಕೊಟ್ಟಿದ್ದಾರೆ. ನಾನು ಹೋಗಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ. ಇವತ್ತು ಶಾಸಕರು, ನಾಳೆ ಸಚಿವರಿಗೆ ಬುಲಾವ್. ನಾಳೆ ಹಲವು ಸಚಿವರು ಸುರ್ಜೇವಾಲಾ ಭೇಟಿ. ಇನ್ನು ಇವತ್ತು ಶಾಸಕರ ಅಹವಾಲು ಕೇಳಿರೋ ಸುರ್ಜೇವಾಲಾ ನಾಳೆ ಸಚಿವರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಕೆಲವು ಸಚಿವರು ಸುರ್ಜೇವಾಲಾರನ್ನ ಭೇಟಿ ಆಗಲಿದ್ದಾರೆ. ಶಾಸಕರು ಮಾಡಿರೋ ಆರೋಪದ ಬಗ್ಗೆ ಸಚಿವರಿಂದ ಸುರ್ಜೇವಾಲಾ ಸ್ಪಷ್ಟನೆ ಕೇಳೋ ಸಾಧ್ಯತೆ ಇದೆ. ನಾನು ಕೂಡ ಕೇಳಿದ್ದೇನೆ, ಯಾವ ಉದ್ದೇಶಕ್ಕಾಗಿ ಕರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರೋವಂಥದ್ದಿದೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಏನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು, ಅದನ್ನು ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ ನಮ್ಮನ್ನೇನು ಕರೆದಿಲ್ಲ, ಕರೆದ್ರೆ ನೋಡೋಣ, ನನಗೆ ಗೊತ್ತಿಲ್ಲ. ನಾವು ನಾಳೆ ನಾಡ್ದು 2 ಸಲ ಇರ್ತೀವಿ, 2 ಡೇಸ್. ಈಗ ಆಯ್ತು ಆದರೆ ಅವರೇ ಸುರ್ಜೇವಾಲಾ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ. ಅದು ಔಟ್ಕಮ್ ಬಂದಮೇಲೆ ನೋಡ್ರಿ ಏನಾಗ್ತೈತೆ. ಪಕ್ಷದಲ್ಲಿ ಯಾವಾಗಲೂ ಕೂಡ ಅನೇಕ ವಿಷಯಗಳು ಇರ್ತದೆ. ಯಾಕಂದರೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದಾಗ ಇದು ದೊಡ್ಡ ಪಕ್ಷ, ಮುಖಂಡರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಅದರಿಂದ ಕೆಲವು ಅಭಿಪ್ರಾಯಗಳು ಬೇರೆ ಬೇರೆ ಥರ ಇರಬಹುದು. ಅದರಿಂದ ಆವಾಗವಾಗ ಈ ಥರ ಸಮಾಲೋಚನೆಗಳಾಗ್ತಾ ಇದ್ದರೆ ಅದಕ್ಕೆ ಯಾವುದೇ ಸಮಸ್ಯೆ ಇದೆ ಅದನ್ನು ಇತ್ಯರ್ಥ ಮಾಡುವಂಥದ್ದು ಆಗ್ತದೆ. ಅದರಿಂದ ಇವತ್ತು ಸುರ್ಜೇವಾಲಾ ಬಂದಿರ್ತಾರೆ. ಬಂದು ನಾನು ಅವ್ರನ್ನ ಭೇಟಿ ಆಗ್ತೀನಿ ನಾಳಿದ್ರಲ್ಲಿ. ಏನೇ ಇದ್ದರೂ ಕೂಡ ನಮ್ಮ ಆಂತರಿಕ ವಿಷಯನ ನಮ್ಮಲ್ಲೇ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇರುವಂಥ ಸುರ್ಜೇವಾಲಾ ಅವರಿಗೆ ಬಹುತೇಕ ಶಾಸಕರು ಸಚಿವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವಂಥದ್ದು. ಹಾಗಾದರೆ ಸಚಿವರುಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ವೋ ಅನ್ನೋಂಥ ಪ್ರಶ್ನೆ ಸಹಜವಾಗಿ AICC ನಾಯಕರಿಗೆ ಕಾಡಬಹುದು. ಹಾಗಾಗಿ ಉಸ್ತುವಾರಿಯ ಬಳಿ ಹೇಳ್ಕೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರುಗಳು ಸಚಿವರುಗಳ ಸಮಸ್ಯೆಗಳನ್ನ ಹೇಳ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ 3 ದಿನ ರಾಜ್ಯದಲ್ಲಿರುವಂಥ ಸಂದರ್ಭದಲ್ಲಿ ಸಚಿವರನ್ನು ಕೂಡ ಕರೆದು ಮಾತನಾಡಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಸಮಾಧಾನದ ದರ್ಶನ. ಖಂಡ್ರೆ ರಹೀಂ ಖಾನ್ ವಿರುದ್ಧ ಬೀದರ್ ನಿಯೋಗ ದೂರು. ಎಲ್ಲ ಬೆಳವಣಿಗೆ ನಡುವೆ ರಾಜ್ಯಕ್ಕೆ ಬಂದ ಸುರ್ಜೇವಾಲಾಗೆ ಏರ್ಪೋರ್ಟ್ನಲ್ಲೇನೇ ರಾಜ್ಯದ ಅಸಮಾಧಾನದ ದರ್ಶನವಾಗಿದೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದ ಬೀದರ್ ನಾಯಕರ ನಿಯೋಗ ಏರ್ಪೋರ್ಟ್ನಲ್ಲಿ ಸುರ್ಜೇವಾಲಾರನ್ನ ಭೇಟಿಯಾಗಿ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ವಿರುದ್ಧ ದೂರನ್ನ ನೀಡಿದೆ. ಖಂಡ್ರೆ ರಹೀಂ ಖಾನ್ ಸರ್ವಾಧಿಕಾರಿ ನಡೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೂರು ಸ್ವೀಕರಿಸಿದ ಸುರ್ಜೇವಾಲಾ ಚರ್ಚೆ ಮಾಡಲು ಟೈಮ್ ಕೊಡಿ ಎಂದಿದ್ದಾರೆ. ಸಚಿವರು ಹಾಗೂ ಶಾಸಕರ ನಡುವಿನ ಜಟಾಪಟಿ, ಶಾಸಕರ ಅನುದಾನ ಅಸಮಾಧಾನ ಎಲ್ಲಾ ಗೊಂದಲಕ್ಕೂ ತೆರೆ ಎಳೆಯಲು ಸುರ್ಜೇವಾಲಾ ಯಶಸ್ವಿ ಆಗ್ತಾರಾ? ಸದ್ಯಕ್ಕೆ ಸಮಾಧಾನ ಪಡಿಸುವುದಕ್ಕೆ ಸೀಮಿತ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ವಿಚಾರದಲ್ಲಿ ಇನ್ನೂ ಏನೇನು ಬೆಳವಣಿಗೆಗಳಾಗುತ್ತೋ, ಯಾರ್ಯಾರು ಹೋಗಿ ಇನ್ನೂ ಯಾವ ರೀತಿಯಾಗಿ ಅಸಮಾಧಾನ ಹೊರ ಹಾಕ್ತಾರೋ, ಅದಿನ್ನು ಯಾವ ಹಂತಕ್ಕೆ ಹೋಗುತ್ತೋ, ಅವರ ಅಸಮಾಧಾನವನ್ನು ತಣ್ಣಗೆಗೊಳಿಸೋಕೆ ಅವರೇನು ಪಡ್ಕೊಂಡಿರೋದಕ್ಕೆ ತಕ್ಕಂತೆ ಅವ್ರೇನು ವರ್ತಿಸ್ತಾರೋ ಯಾರಿಗೆ ಗೊತ್ತು. ಇದರ ನಡುವೆ ಯಾರಾದರೂ ಇಂಗು ತಿಂದ ಮಂಗನಂತೆ ಆಗ್ಬಿಟ್ರೆ ಆಗ್ಬೋದೇನಪ್ಪ, ರಾಜಕೀಯದಲ್ಲಿ ಸಾಧ್ಯತೆ ಇದೆ.